ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗೇನು ಟಿ ಇ ಟಿ ಬರ್ತಿದ್ದೀರಾ? ಸೊ ಟಿ ವಿ ಟಿಯಲ್ಲಿ ಹಲವಾರು ಜನ ಫೇಲು ಆಗಿದ್ದೀರಾ, ಹಲವಾರು ಜನ ಪಾಸು ಆಗಿದ್ದೀರಾ, ಇನ್ನೂ ಹಲವಾರು ಜನ ಇನ್ನೂ ಫೈನಲ್ ರಿಸಲ್ಟ್ ಏನು ಫೈನಲ್ ಕೀ ಆನ್ಸರ್ ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. 1-2 ಬಂದವರು, 1-2 ಮಾರ್ಕ್ಸ್ ಕಡಿಮೆ ಬಿದ್ದವರು. ಸೊ ಅದು ಡಿಪೆಂಡ್ ಆಗುತ್ತೆ. ಬಟ್ ನೀವು ಟಿ ಇ ಟಿಯಲ್ಲಿ ಈಗೇನು ಒಂದು ವೇಳೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಮುಂದೆ ಆಪ್ಷನ್ಸ್ ಇನ್ನೊಂದಿದೆ, ಸಿ ಟಿ ಇ ಟಿ, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದರಲ್ಲಿ ಕೂಡ ನೀವು ಪಾಸ್ ಆದರೆ ಸಾಕು, ನೀವು ಸಿ ಇ ಟಿ ಬರೆಯೋದಕ್ಕೆ ಎಲಿಜಿಬಲ್ ಅಂತ ರೂಲ್ ಇದೆ. ಸಿ ಟಿ ಇ ಟಿಯರೇ ಪಾಸ್ ಆಗಿರಿ, ಇಲ್ಲಾಂದರೆ ಕರ್ನಾಟಕ ಟಿ ಇ ಟಿ ಆದರೂ ಪಾಸ್ ಆಗ್ಬೋದು ಅಂತ ರೂಲ್ ಇದೆ. ನೀವು 1 to 8th ಟೀಚ್ ಮಾಡ್ಬೋದು. ಯಾವ ಪೇಪರ್ ಇಲ್ಲಿ ಪಾಸ್ ಆಗಿರ್ತೀರಾ ಅದರ ಮೇಲೆ ಡಿಪೆಂಡು. ಕಾರ್ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಇದೊಂದು ಅಪಾರ್ಚುನಿಟಿ ಇದೆ. ಈ ತಿಂಗಳ 18ನೇ ತಾರೀಕಿನವರೆಗೂ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು, ಹಾಕಿ ಎಕ್ಸಾಮ್ ಬರಿಬೋದು. ಎಕ್ಸಾಮು ಸೇಮ್ ಇದರಲ್ಲಿ ಯಾವ ರೀತಿ ಪ್ಯಾಟ್ರನ್ ಇರುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. 5 ಭಾಗಗಳು ಸೇಮ್. ಒಂದು ಕನ್ನಡ ಇರುತ್ತೆ, ಒಂದು ಇಂಗ್ಲೀಷ್ ಇರುತ್ತೆ, 2 ಆಯ್ತು, 60 ಮಾರ್ಕ್ಸ್ ಆಯಿತು. ಇನ್ನು ಒಂದು 90 ಮಾರ್ಕ್ಸ್ ಏನಿರುತ್ತೆ ಅಂದರೆ ಸೇಮ್ ಸೋಷಿಯಲ್ ಸೈನ್ಸು ತೊಗೊಂಡವ್ರಿಗೆ ಸೋಷಿಯಲ್ ಸೈನ್ಸು, ಮ್ಯಾಥ್ಸ್ ಸೈನ್ಸ್ ತೊಗೊಂಡವ್ರಿಗೆ ಮ್ಯಾಥ್ಸ್ ಸೈನ್ಸ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ಮೀಡಿಯಮ್ಮು ಸ್ವಲ್ಪ ಇಂಗ್ಲೀಷು ಮತ್ತು ಹಿಂದಿಯಲ್ಲಿರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮಲ್ಲಿರೋದ್ರಿಂದ ಸ್ವಲ್ಪ ಟಫ್ ಆಗುತ್ತೆ. ಬಟ್ ಡೋಂಟ್ ವರಿ, ನೀವು ಒಂದು ಸ್ವಲ್ಪ ಹಿಂದಿ ಚಾನಲಲ್ಲಿ ಏನು ಕೆಲವೊಂದಿದೆ, ಲೆಟ್ಸ್ ಲರ್ನ್ ಅಂತ ಹಿಮಾಂಶು ಸಿಂಗ್ ಅಂತ ಇದ್ದಾರೆ, ಅವರು ಕ್ಲಾಸನ್ನು ನೀವು ಸುಮಾರು ಒಂದು 15-20 ದಿನ ಕೇಳಿ ನೀವು ಅರ್ಥ ಮಾಡಿಕೊಂಡು ಈ ಎಕ್ಸಾಮನ್ನು ಪಾಸ್ ಆದರೆ ಸಾಕು, ಸಿ ಇ ಟಿಗೆ ಎಲಿಜಿಬಲ್ ಆಗ್ತೀರಾ. ಇದೊಂದು ಅವಕಾಶ ನಿಮ್ಮಲ್ಲಿರ್ತದೆ. ಇನ್ನೊಂದು ಏನಪ್ಪ ಅಂದರೆ HSTR, ಹೈಸ್ಕೂಲಿಗೆ ಯಾವುದೇ ರೀತಿ ಟಿ ಇ ಟಿಯ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಡಿಗ್ರಿ B.Ed ಮಾಡಿದ್ರೆ ಸಾಕು. ಇಲ್ಲೊಂದು 2 ಪೇಪರ್ ಕ್ಲಿಯರ್ ಮಾಡಿದ್ರೆ ನೀವು ರ್ಯಾಂಕಲ್ಲಿ ಬಂದರೆ ನಿಮಗೆ ಜಾಬು ಸಿಗುತ್ತೆ. ಇಲ್ಲಿ ಟಿ ಇ ಟಿಯ ಅವಶ್ಯಕತೆ ಇಲ್ಲ ಹೈಸ್ಕೂಲ್ಗೆ. ಈಗ ಪ್ರೆಸೆಂಟ್ ಅಂತೂ ಇಲ್ಲಿ ರೂಲ್ ಇಲ್ಲ ಯಾವುದು ಏನು ಟಿ ಇ ಟಿ ಪಾಸ್ ಆಗಬೇಕಂತ. ಇನ್ನು ಕ್ರೈಸ್ ಅಂತ ಬರುತ್ತೆ, ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ, ಅಲ್ಲಿನೂ ಕೂಡ ಯಾವುದೇ ಟಿ ಇ ಟಿಯ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಡೈರೆಕ್ಟಾಗಿ ನೀವು ಎಕ್ಸಾಮ್ ಬರಿಬೋದು ಅಲ್ಲಿ B.Ed ಮೇಲೆ. ಆಮೇಲೆ ಕಾರ್ ಟಿ ಇ ಟಿ ಇನ್ನೊಂದು ಸಲ ಕಾಲ್ಫಾರ್ಮ್ ಆಗುವ ಎಲ್ಲ ಒಂದು ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ಏನು ಈಗ ಸಿ ಇ ಟಿ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಬಾರಿ ಕಾರ್ ಟಿ ಇ ಟಿನ ಕರೆಯುವ ಸಾಧ್ಯತೆಗಳು ಇವೆ. ಸೊ ಆದ್ದರಿಂದ ಇಷ್ಟು ಅಪಾರ್ಚುನಿಟಿಗಳು, 4 ಸುವರ್ಣ ಅವಕಾಶಗಳು ನಿಮ್ಮ ಹತ್ರ ಇವೆ. ಇದನ್ನು ಬಿಡೋ ಅವಕಾಶನೇ ನೀವು ಕೊಡೋಕ್ಕೆ ಹೋಗಿಬಿಡ್ರಿ. ಮೊದಲಿಗೆ ಸಿ ಟಿ ಇ ಟಿ ಟ್ರೈ ಮಾಡಿರಿ, ಹಾರ್ಡ್ ವರ್ಕ್ ಮಾಡಿರಿ, ಈಸಿ ಆಗುತ್ತೆ. HSTR ಅಂತೂ ಡಿಪೆಂಡ್ಸ್ ಆನ್ ಸಿ ಇ ಟಿ, ಇದನ್ನು ಸಿ ಇ ಟಿ ಮೇಲೆ ಡಿಪೆಂಡ್ಸ್. ಇಲ್ಲಿನೂ ಹಲವಾರು ಪೋಸ್ಟ್ಗಳಿವೆ. ಇನ್ನು ಕಾರ್ ಟಿ ಇ ಟಿ ಒಂದು ವೇಳೆ ಮಾಡುವ ಸಾಧ್ಯತೆಗಳಿವೆ. ಒಂದು ವೇಳೆ ಸಿ ಇ ಟಿಗಿಂತ ಮುಂಚೆ ಮಾಡಿದ್ರೆ ಡೋಂಟ್ ವರಿ, ನಿಮಗೆ 2 ಚಾನ್ಸ್ ಸಿಕ್ಕಂಗೆ. ಅದು ಹಲವಾರು ಸಾವಿರಾರು ಪೋಸ್ಟ್ಗಳು ಇಲ್ಲಿ ಕ್ರೈಸು ಮತ್ತು HSTRಲ್ಲಿ ಇವೆ ಫ್ರೆಂಡ್ಸ್. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ನಿಮ್ಮ ಹಣೆ ಬರ ಯಾರಿಗೆ ಗೊತ್ತು? ಹೈಸ್ಕೂಲ್ಗೆ ಟೀಚರ್ ಆಗೋರಿದ್ದಂದ್ರೆ ಅಥವಾ ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಟೀಚರ್ ಆಗೋರಿದ್ದಂದ್ರೆ ಯಾರಿಗೆ ಗೊತ್ತು? ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಸಿ ಟಿ ಇ ಟಿ ಇದೆ ಹಲವಾರು. ಸೊ ಸಿ ಟಿ ಇ ಟಿ ಇದೆ, ಇನ್ನೊಂದು ಸಲ ಕಾರ್ ಟಿ ಇ ಟಿ ಅವಕಾಶವನ್ನು ಕೂಡ ನೀವು ಸಿಗ್ಬೋದು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.